ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉರಿಯುವ ಬೆಂಕಿಯಂತೆ ಎದುರಿಗಿರುವ ಎಂತಹ ದೊಡ್ಡ ಬೆಟ್ಟವನ್ನಾದರೂ ಸುಟ್ಟು ಬೂದಿ ಮಾಡುವ ಅಗಾಧ ಶಕ್ತಿ ಅಥವಾ ಅದೇ ಬೆಂಕಿಯಿಂದ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವ ದೈವಿಕ ಚೈತನ್ಯ ಯಾರಿಗಾದರೂ ಇದ್ರೆ ಅದು ಮೇಷರಾಶಿಯವರಿಗೆ ಮಾತ್ರ. ಸೋಲು ಎನ್ನುವ ಪದವೇ ಇವರ ಜೀವನದ ನಿಘಂಟಿನಲ್ಲಿ ಇರುವುದಿಲ್ಲ. ಅಂಜಿಕೆ, ಭಯ ಅಥವಾ ಹಿಂಜರಿಕೆ ಅಂದರೆ ಏನೆಂದೇ ಇವರಿಗೆ ತಿಳಿದಿಲ್ಲ. ಒಂದು ಬಾರಿ ಒಂದು ನಿರ್ಧಾರ ಮಾಡಿದರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಆ ಗುರಿಯನ್ನ ಮುಟ್ಟಿಯೇ ತೀರುವ, ಇಡೀ ಪ್ರಪಂಚವೇ ಎದುರಾಗಿ ನಿಂತರೂ ಒಂಟಿ ಸಲಗದಂತೆ ನಗುವ ಛಲಗಾರರು ಇವರು. ರಾಶಿಚಕ್ರದ ಪ್ರಥಮ ರಾಶಿ ಅತ್ಯಂತ ಶಕ್ತಿಶಾಲಿ ಹಾಗೂ ನಾಯಕತ್ವದ ಗುಣಗಳನ್ನು ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡಿರುವ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳನ ನೇರ ಆಳ್ವಿಕೆಗೆ ಒಳಪಡುವ ರಾಶಿಯೇ ಮೇಷರಾಶಿ. ಇವರ ಈ ಮುನ್ನುಗ್ಗುವ ಸ್ವಭಾವ, ಸತ್ಯದ ಪರವಾಗಿ ನಿಲ್ಲುವ ಧೈರ್ಯವೇ ಇವರನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಜಗನ್ಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಮೇಷರಾಶಿಯವರಿಗೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತನ್ನ ಸಂಪೂರ್ಣ ಕೃಪೆಯನ್ನು ತೋರುತ್ತಾಳೆ. ಅಲ್ಲಿಯವರೆಗೂ ಅವರು ಅನುಭವಿಸಿದ ಕಷ್ಟಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತಾಳೆ. ಆ ಅದೃಷ್ಟದ ವಯಸ್ಸು ಯಾವುದು? ಯಾವ ವಯಸ್ಸಿಗೆ ತಾಯಿಯ ದಿವ್ಯ ಕೃಪೆ ದೊರೆಯುತ್ತದೆ? ಇವರ ಜೊತೆಗೆ ಯಾರಿಗೂ ತಿಳಿಯದ, ಯಾರು ಊಹಿಸಲು ಸಾಧ್ಯವಾಗದ ಅತಿ ದೊಡ್ಡ ರಹಸ್ಯಗಳೇನು? ಇದೆಲ್ಲವನ್ನ ಸಂಪೂರ್ಣವಾಗಿ ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಆಂಜನೇಯ ಅಥವಾ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ. ರಾಶಿಚಕ್ರದಲ್ಲೇ ಅತ್ಯಂತ ಧೈರ್ಯಶಾಲಿ, ಚುರುಕು, ಸದಾ ಕ್ರಿಯಾಶೀಲ ಮತ್ತು ಅಗ್ನಿತತ್ವದ ರಾಶಿಯಾದ ಮೇಷರಾಶಿಯ ಆಳವಾದ, ನಿಗೂಢವಾದ ಮತ್ತು ಯಾರೊಂದಿಗೂ ಹಂಚಿಕೊಳ್ಳದ ರಹಸ್ಯಗಳನ್ನು ಇಂದು ನಾವು ಎಳೆ ಎಳೆಯಾಗಿ ಬಿಡಿಸಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಗಗನಮುಖಿ ಟಗರು. ಇದು ಕೇವಲ ಒಂದು ಪ್ರಾಣಿಯ ಸಾಮಾನ್ಯ ಚಿಹ್ನೆ ಅಲ್ಲ. ಇದು ಮೇಷರಾಶಿಯವರ ಒಳಮನಸ್ಸಿನ, ಅವರ ಹೋರಾಟದ ಬದುಕಿನ ಮತ್ತು ಅವರ ಜೀವನ ಶೈಲಿಯ ನಿಖರವಾದ ಕನ್ನಡಿ. ಟಗರು ಹೇಗೆ ಎದುರಿನಿಂದ ಯಾವುದೇ ಅಪಾಯ ಬಂದರೂ, ಎಷ್ಟೇ ದೊಡ್ಡ ಅಡೆತಡೆಗಳು ಬಂದರೂ ತಲೆಬಾಗಿ ಹಿಂದಕ್ಕೆ ಸರಿಯುವುದಿಲ್ಲವೋ, ಬದಲಾಗಿ ತನ್ನ ಇಡೀ ಶಕ್ತಿಯನ್ನ ಒಗ್ಗೂಡಿಸಿ ಎದುರಾಳಿಯ ಮೇಲೆ ಎರಗುತ್ತದೆಯೋ, ಹಾಗೆ ಮೇಷರಾಶಿಯವರು ಎಂತಹ ಕಷ್ಟಗಳೇ ಬರಲಿ, ಎಂತಹ ಆರ್ಥಿಕ ಅಥವಾ ಮಾನಸಿಕ ಬಿಕ್ಕಟ್ಟುಗಳೇ ಎದುರಾಗಲಿ, ಒಂದು ಇಂಚು ಕೂಡ ಹಿಂದಿರುವುದಿಲ್ಲ. ಅವರು ಕಷ್ಟಗಳಿಗೆ ಎದೆಗೊಟ್ಟು ಕಣ್ಣಿಗೆ ಕಣ್ಣಿಟ್ಟು ನಿಲ್ಲುತ್ತಾರೆ. ಇವರ ಈ ದಿಟ್ಟತನವೇ ಇವರ ಅತಿ ದೊಡ್ಡ ಅಸ್ತ್ರ. ಇವರವರ ಪ್ರಬಲವಾದ ಆತ್ಮವಿಶ್ವಾಸವನ್ನ ಮತ್ತು ಮಾನಸಿಕ ಸ್ಥೈರ್ಯವನ್ನ ಮುರಿಯುವುದು ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅವರು ತಮ್ಮ ದಾರಿಯನ್ನ ತಾವೇ ಕಡಿದು ಸೃಷ್ಟಿಸಿಕೊಳ್ಳುವವರು. ಎಲ್ಲರೂ ನಡೆಯುವ ಸುಲಭದ ಹಾದಿಯಲ್ಲಿ ನಡೆಯುವುದು ಇವರಿಗೆ ಇಷ್ಟವಿಲ್ಲ. ಕಷ್ಟದ ಹಾದಿಯನ್ನೇ ಆರಿಸಿಕೊಂಡು ಅದರಲ್ಲಿ ಗೆದ್ದು ಬೀಗುವ ವೀರರು ಇವರು. ಈ ರಾಶಿಯ ಅಧಿಪತಿ ಸಾಕ್ಷಾತ್ ನವಗ್ರಹಗಳ ಸೇನಾಧಿಪತಿಯಾದ ಭೂಮಿಪುತ್ರನಾದ ಮಂಗಳದೇವ ಕುಜ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನು ಶಕ್ತಿ, ಸಾಹಸ, ಶೌರ್ಯ, ರಕ್ತಯುದ್ಧ ಮತ್ತು ಅಗಾಧವಾದ ಶಕ್ತಿಯ ಕಾರಕ ಎಂದು ಕರೆಯಲ್ಪಡುತ್ತಾನೆ. ಹಾಗಾಗಿಯೇ ಮೇಷರಾಶಿಯವರ ನರನಾಡಿಗಳಲ್ಲಿಯೂ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ನಾಯಕತ್ವದ ಗುಣ ಹರಿಯುತ್ತಿರುತ್ತದೆ. ಅವರು ಎಲ್ಲಿಯೇ ಹೋದರೂ, ಯಾವುದೇ ಗುಂಪಿನಲ್ಲಿದ್ದರೂ ತಾವೇ ಮುಂದಾಳತ್ವ ವಹಿಸಬೇಕು, ತಾವೇ ನಾಯಕರಾಗಬೇಕು ಎಂದು ಸಹಜವಾಗಿ ಬಯಸುತ್ತಾರೆ. ಬೇರೆಯವರ ಕೈ ಕೆಳಗೆ ಗುಲಾಮರಂತೆ ಕೆಲಸ ಮಾಡುವುದು ಅಥವಾ ಬೇರೆಯವರ ಆಜ್ಞೆಗಳನ್ನು ಕಣ್ಮುಚ್ಚಿಕೊಂಡು ಪಾಲಿಸುವುದು ಇವರಿಗೆ ಜೀವಂತ ಜೈಲಿನಲ್ಲಿ ಇದ್ದಷ್ಟೇ ಕಷ್ಟಕರ. ಹುಟ್ಟಿನಿಂದಲೇ ಇವರೊಬ್ಬ ರಾಜ, ಆಡಳಿತಗಾರ ಅಥವಾ ಸೇನಾಧಿಪತಿಯ ಗಾಂಭೀರ್ಯವನ್ನು ಹೊಂದಿರುತ್ತಾರೆ. ಸತ್ಯವನ್ನು ಅಪ್ಪಟ ಸತ್ಯವಾಗಿ ಎದುರಿಗಿರುವವರಿಗೆ ಎಷ್ಟೇ ನೋವಾದರೂ ಮುಖಕ್ಕೆ ಹೊಡೆದಂತೆ ನೇರವಾಗಿ ಹೇಳುವ ಇವರ ಗುಣ ಅನೇಕರಿಗೆ ಹೊರಟಾಗಿ ಮತ್ತು ಕಠೋರವಾಗಿ ಕಾಣಿಸಬಹುದು. ಸುಳ್ಳು ಹೇಳಿ, ಮೋಸ ಮಾಡಿ, ಕೃತಕ ಮುಖವಾಡ ಹಾಕಿಕೊಂಡು ನಾಟಕೀಯವಾಗಿ ಬದುಕುವುದು ಇವರಿಗೆ ಗೊತ್ತೇ ಇಲ್ಲ. ಇವರ ಮನಸ್ಸಿನಲ್ಲಿ ಏನಿದೆಯೋ ಬಾಯಿಯಲ್ಲಿಯೂ ಅದೇ ಇರುತ್ತದೆ. ಹಾಗಾಗಿ ಇವರ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದ ಕಪಟ ಜಗತ್ತಿನ ಜನರು ಇವರನ್ನು ಅಹಂಕಾರಿ, ಗರ್ವಿಷ್ಠ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಒಮ್ಮೆ ಇವರನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು, ಇವರ ಮನಸ್ಸು ಚಿಕ್ಕ ಮಗುವಿನಷ್ಟೇ ಶುದ್ಧ, ನಿಷ್ಕಲ್ಮಶ ಮತ್ತು ಕಪಟವಿಲ್ಲದ್ದು ಎಂದು. ಸಾಮಾನ್ಯವಾಗಿ ಸಮಾಜ ಮತ್ತು ಜ್ಯೋತಿಷ್ಯದ ಮೇಲ್ನೋಟದ ಓದುಗರು ಅಂದುಕೊಳ್ಳುವುದು ಮೇಷರಾಶಿಯವರು ಸದಾ ಕೋಪದಲ್ಲಿರುತ್ತಾರೆ, ಅವರಿಗೆ ಸ್ವಲ್ಪವೂ ತಾಳ್ಮೆ ಇಲ್ಲ, ಅವರು ಬರೀ ಜಗಳಗಂಟರು ಎಂದು. ಆದರೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಮೊದಲ ಮತ್ತು ಅತಿ ದೊಡ್ಡ ತಿರುವು. ಮೇಷರಾಶಿಯವರು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಸ್ಪರ್ಶಿಸಿದರೆ, ಸುಡುವ ಜ್ವಾಲಾಮುಖಿಯಂತೆ ಕಂಡರೂ ಅವರ ಆಳವಾದ ಒಳಗೆ ಒಂದು ಅತ್ಯಂತ ಮೃದುವಾದ, ಅತಿಯಾದ ಪ್ರೀತಿಯನ್ನ ಹಂಬಲಿಸುವ ಮತ್ತು ಬೇರೆಯವರ ಕಷ್ಟಗಳನ್ನು ಕಂಡು ಕಣ್ಣೀರು ಹಾಕುವ ಅತ್ಯಂತ ಕರುಣಾಮಯಿ ಹೃದಯವಿದೆ.
ಹೌದು, ನೀವು ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ಅವರು ಕೋಪಗೊಂಡಾಗ ಉಗ್ರ ನರಸಿಂಹನಂತೆ ಜ್ವಾಲಾಮುಖಿ ಸ್ಫೋಟಗೊಂಡಂತೆ ಇರುತ್ತಾರೆ. ಅವರ ಕೋಪವನ್ನು ಎದುರಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಆದರೆ ಆ ಭಯಾನಕ ಕೋಪ ಕೇವಲ ಮಳೆಗಾಲದ ಮೋಡದಂತೆ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ತಣ್ಣಗಾಗುತ್ತಾ ಕೋಪ ಕಡಿಮೆ ಆದ ಮೇಲೆ ತಾವೇ ಮಾಡಿದ ತಪ್ಪಿಗೋ ಅಥವಾ ಬೇರೆಯವರ ತಪ್ಪಿಗೋ ಅವರೇ ತಾವಾಗಿಯೇ ಬಂದು ಮಾತನಾಡಿಸುವಷ್ಟು ಕ್ಷಮೆ ಕೇಳುವಷ್ಟು ಮುಗ್ಧರು. ಅವರು ಯಾರ ಮೇಲೆಯೂ ದೀರ್ಘಕಾಲದವರೆಗೆ ದ್ವೇಷವನ್ನ ಇಟ್ಟುಕೊಳ್ಳುವ ಕುಹಕಿಗಳಲ್ಲ. ದ್ವೇಷವನ್ನ ಮರೆತು ಎಂತಹ ದೊಡ್ಡ ಶತ್ರುವನ್ನಾದರೂ ಕ್ಷಮಿಸುವ ವಿಶಾಲವಾದ ಹೃದಯ ದೊಡ್ಡ ಗುಣ ಇವರಿಗಿದೆ. ಪ್ರೀತಿ, ಪ್ರೇಮ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ಪ್ರಪಂಚದ ಅತ್ಯಂತ ಉತ್ಸಾಹಭರಿತ, ರೋಮಾಂಚಕ ಮತ್ತು ರೊಮ್ಯಾಂಟಿಕ್ ವ್ಯಕ್ತಿಗಳು. ಅವರು ಪ್ರೀತಿಯನ್ನ ಕೇವಲ ಆಟವಾಗಿ ನೋಡುವುದಿಲ್ಲ. ಒಮ್ಮೆ ಯಾರನ್ನಾದರೂ ಅವರು ನಿಜವಾಗಿ ಪ್ರೀತಿಸಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿದ, ಅವರಿಗಾಗಿ ತಮ್ಮ ಪ್ರಾಣವನ್ನೇ ನೀಡಲು, ಇಡೀ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ. ತಮ್ಮ ಸಂಗಾತಿಯನ್ನ ರಕ್ಷಿಸುವಲ್ಲಿ ಅವರು ಅತ್ಯಂತ ಕಾವಲುಗಾರನಂತೆ, ನಿಷ್ಠಾವಂತ ಸೈನಿಕನಂತೆ ಗೆಲ್ಲುತ್ತಾರೆ. ತಮ್ಮ ಸಂಗಾತಿಗೆ ಸಣ್ಣ ನೋವಾದರೂ ಇವರ ಹೃದಯ ರಕ್ತ ಕಣ್ಣೀರು ಸುರಿಸುತ್ತದೆ. ಆದರೆ ಪ್ರೀತಿಯಲ್ಲಿಯೂ ಇವರ ಅತಿಯಾದ ವೇಗ ಕೆಲಸ ಮಾಡುತ್ತದೆ. ಇವರಿಗೆ ಪ್ರೀತಿಯಲ್ಲಿಯೂ ಎಲ್ಲವೂ ಬೇಗನೆ ಆಗಬೇಕು. ಪ್ರತಿಕ್ರಿಯೆಗಾಗಿ ಕಾಯುವುದು ಇವರಿಗೆ ಇಷ್ಟವಿಲ್ಲ. ಹಾಗೆಯೇ ಪ್ರೀತಿಯಲ್ಲಿ ತಮ್ಮ ಸಂಗಾತಿಯಿಂದಲೂ ಅವರು 100% ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಮಿತಿಯಿಲ್ಲದ ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ಪ್ರೀತಿಯಲ್ಲಿ ಸಣ್ಣ ಮೋಸವನ್ನಾಗಲಿ, ಸುಳ್ಳನ್ನಾಗಲಿ, ಕಣ್ಣಾಮುಚ್ಚಾಲೆಯನ್ನಾಗಲಿ ಅವರು ಯಾವತ್ತೂ ಸಹಿಸುವುದಿಲ್ಲ. ಯಾರಾದರೂ ಇವರ ಬೆನ್ನಿಗೆ ಚೂರಿ ಹಾಕಿದರೆ, ನಂಬಿಕೆ ದ್ರೋಹ ಮಾಡಿದರೆ ಅವರನ್ನು ತಮ್ಮ ಮನಸ್ಸಿನಿಂದ ಮತ್ತು ಜೀವನದಿಂದ ನಿರ್ದಾಕ್ಷಿಣ್ಯವಾಗಿ, ಶಾಶ್ವತವಾಗಿ ಹೊರಹಾಕುತ್ತಾರೆ ಮತ್ತು ಮತ್ತೆಂದೂ ಎಷ್ಟೇ ಜನ್ಮವೆತ್ತಿ ಬಂದರೂ ಅವರಿಗೆ ಹಿಂತಿರುಗಿ ನೋಡುವುದಿಲ್ಲ. ಇವರ ಪ್ರೀತಿ ಎಷ್ಟು ಮಧುರವೋ ಇವರ ವಿರಹ ಮತ್ತು ತಿರಸ್ಕಾರ ಅಷ್ಟೇ ಭಯಾನಕ. ವೃತ್ತಿ ಜೀವನ ಮತ್ತು ಉದ್ಯೋಗದ ಕ್ಷೇತ್ರಕ್ಕೆ ಬಂದರೆ ಮೇಷರಾಶಿಯವರು ಹುಟ್ಟು ಹೋರಾಟಗಾರರು, ಮಹತ್ವಾಕಾಂಕ್ಷಿಗಳು ಮತ್ತು ಅಪ್ರತಿಮ ಸಾಧಕರು. ಇವರಿಗೆ ಆಡಳಿತಾತ್ಮಕ ಹುದ್ದೆಗಳು ಅಂದರೆ IAS, KASನಂತಹ ಅಧಿಕಾರಯುತ ಸ್ಥಾನಗಳು, ಪೊಲೀಸ್ ಇಲಾಖೆ, ಸೈನ್ಯ, ರಕ್ಷಣಾ ಇಲಾಖೆ, ಕ್ರೀಡಾ ಕ್ಷೇತ್ರ, ಸಾಹಸಮಯ ಇಂಜಿನಿಯರಿಂಗ್, ವೈದ್ಯಕೀಯ, ವಿಶೇಷವಾಗಿ ತುರ್ತು ನಿಗಾ ಘಟಕ ಅಥವಾ ಶಸ್ತ್ರಚಿಕಿತ್ಸಕರು, ರಿಯಲ್ ಎಸ್ಟೇಟ್ ಮತ್ತು ಯಾರ ಹಂಗೂ ಇಲ್ಲದೆ ಸ್ವಂತ ವ್ಯಾಪಾರ ಹೆಚ್ಚು ಸೂಕ್ತ. ಕುಳಿತು ಕಂಪ್ಯೂಟರ್ ಮುಂದೆ ದಿನವಿಡೀ ಮಾಡುವ ಯಾವುದೇ ಸವಾಲುಗಳಿಲ್ಲದ ನೀರಸ ಕೆಲಸಗಳು ಇವರಿಗೆ ಹೋಗುವುದಿಲ್ಲ. ಅಲ್ಲಿ ಇವರ ಪ್ರತಿಭೆ ಕಮರಿ ಹೋಗುತ್ತದೆ. ಇವರ ವೃತ್ತಿ ಜೀವನದಲ್ಲಿ ಸದಾ ಹೊಸತನ, ಹೊಸ ಸವಾಲುಗಳು, ಸಾಹಸ ಮತ್ತು ಆಕ್ಷನ್ ಇರಲೇಬೇಕು. ತಮ್ಮದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟುವ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಪಡೆಯುವ ಕನಸು ಕಾಣುವ ಇವರು ಅದಕ್ಕಾಗಿ ಹಗಲಿರುಳು ನಿದ್ದೆ, ಆಹಾರ ಬಿಟ್ಟು ಶ್ರಮಿಸುತ್ತಾರೆ. ಎಷ್ಟೇ ಬಾರಿ ಬಿದ್ದರೂ, ಆರ್ಥಿಕವಾಗಿ ಅಥವಾ ವೃತ್ತಿಯಲ್ಲಿ ಪಾತಾಳಕ್ಕೆ ಕುಸಿದರೂ ಮತ್ತೆ ಬಂದು ಹಿಂದಿಗಿಂತಲೂ ಬಲಿಷ್ಠವಾಗಿ ಜಗತ್ತನ್ನ ಗೆಲ್ಲುವ ಅಸಾಧಾರಣ ಛಲ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು. ಹಣವನ್ನು ಗಳಿಸುವ ಹೊಸ ಹೊಸ ಮಾರ್ಗಗಳನ್ನು, ವ್ಯಾಪಾರದ ತಂತ್ರಗಳನ್ನು ಅವರು ಸದಾ ಹುಡುಕುತ್ತಿರುತ್ತಾರೆ. ಆದರೆ ಇಲ್ಲಿಯೇ ಬರುವುದು ಎರಡನೇ ತಿರುವು. ಹಣವನ್ನು ಸಂಪಾದಿಸುವುದರಲ್ಲಿ ಎತ್ತಿದ ಕೈಯಾಗಿರುವ ಇವರು ಹಣವನ್ನು ಉಳಿಸುವ ವಿಚಾರದಲ್ಲಿ, ಶೇಖರಣೆ ಮಾಡುವ ವಿಚಾರದಲ್ಲಿ ಬಹಳ ಹಿಂದೇಟು ಹಾಕುತ್ತಾರೆ. ಕೈಯಲ್ಲಿ ಹಣವಿದ್ದರೆ ಸಾಕು, ತಮ್ಮ ಕಣ್ಣಿಗೆ ಇಷ್ಟವಾದದ್ದನ್ನು ಕೂಡಲೇ ಕೊಳ್ಳಲು, ಐಷಾರಾಮಿ ಜೀವನ ನಡೆಸಲು ಅಥವಾ ಕಷ್ಟದಲ್ಲಿರುವ ಸ್ನೇಹಿತರಿಗೆ, ಪರಿಚಯಸ್ಥರಿಗೆ ಲೆಕ್ಕವಿಲ್ಲದೆ ಸಹಾಯ ಮಾಡಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಹಣ ನಾಳೆ ಬರುತ್ತೆ, ಆದರೆ ಇವತ್ತು ಖುಷಿಯಾಗಿರಬೇಕು ಎಂಬ ಮನೋಭಾವ ಇವರದ್ದು. ಇವರ ಈ ಅತಿಯಾದ ಖರ್ಚು ಮಾಡುವ, ಲೆಕ್ಕಾಚಾರವಿಲ್ಲದ ದಾನಶೂರ ಸ್ವಭಾವವೇ ಕೆಲವೊಮ್ಮೆ ಇವರನ್ನು ಅನಿರೀಕ್ಷಿತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಆದರೆ ಖಂಡಿತ ಚಿಂತೆ ಬೇಡ. ಮೇಷರಾಶಿಯವರಿಗೆ ಅದೃಷ್ಟದ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಇವರ ಬೆಂಬಲಕ್ಕೆ ನಿಲ್ಲುವ ಒಂದು ಅತ್ಯಂತ ನಿರ್ದಿಷ್ಟ ಮತ್ತು ಅದ್ಭುತವಾದ ಕಾಲಘಟ್ಟವಿದೆ. ಗ್ರಹಗತಿಗಳ ಪ್ರಕಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಲೆಕ್ಕಾಚಾರದ ಪ್ರಕಾರ ಮೇಷರಾಶಿಯವರಿಗೆ 28ರಿಂದ 32 ವರ್ಷದ ವಯಸ್ಸಿನ ಅಂತರದಲ್ಲಿ ಜೀವನದ ಅತಿ ದೊಡ್ಡ ಊಹಿಸಲಾಗದ ತಿರುವು ಸಿಗುತ್ತದೆ. ಇದು ಮಹಾಲಕ್ಷ್ಮಿಯು ನೇರವಾಗಿ ಇವರ ಮನೆಗೆ ಪ್ರವೇಶಿಸುವ ಕಾಲ. ಅಲ್ಲಿಯವರೆಗೂ ಅವರು ಅನುಭವಿಸಿದ ನೋವು, ಅವಮಾನ, ಪಟ್ಟ ಕಷ್ಟಗಳಿಗೆಲ್ಲ ಬಡ್ಡಿ ಸಮೇತ ತಕ್ಕ ಪ್ರತಿಫಲ ದೊರೆಯುವ ಸುವರ್ಣ ಸಮಯವಿದು. ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಇವರ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತದೆ.
ಹಣಕಾಸಿನ ಅರಿವು ಅಡೆತಡೆ ಇಲ್ಲದೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಕಳೆದುಕೊಂಡಿದ್ದ ಗೌರವ ಮರಳಿ ಸಿಗುತ್ತದೆ. ಆದರೆ ಈ ಧನಲಕ್ಷ್ಮಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಮತ್ತು ಬಂದ ಹಣವನ್ನು ಉಳಿಸಿಕೊಳ್ಳಲು ಹಣದ ಮೌಲ್ಯವನ್ನು ಅರಿತು ಅದನ್ನು ಕೂಡಿಡುವುದನ್ನು ಮತ್ತು ಅತ್ಯಂತ ತಾಳ್ಮೆಯಿಂದ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವುದನ್ನು ಇವರು ಈ ವಯಸ್ಸಿನ ಹೊತ್ತಿಗೆ ಕಲಿಯಬೇಕು. ಇಲ್ಲವಾದರೆ ಲಕ್ಷ್ಮಿ ಚಂಚಲೆಯಾಗುತ್ತಾಳೆ. ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ತಪ್ಪದೇ ಪರಿಹಾರವನ್ನು ಮಾಡಿ. ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ? ಅವರೆಲ್ಲರಲ್ಲೂ ಪರಿಪೂರ್ಣರೇ ಎಂದು ಕೇಳಿದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ಅತಿ ದೊಡ್ಡ ಶಕ್ತಿಯೇ ಇವರ ಅತಿ ದೊಡ್ಡ ದೌರ್ಬಲ್ಯವೂ ಆಗಬಹುದು. ಇವರ ಅತಿ ದೊಡ್ಡ ಶತ್ರು ಹೊರಗಡೆ ಎಲ್ಲಿಯೂ ಇಲ್ಲ, ಅದು ಇವರ ಒಳಗೆ ಇದೆ. ಅದೇ ಇವರ ಕೋಪ ಮತ್ತು ಅವಸರ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅಥವಾ ಯಾವುದೇ ಮಾತನ್ನು ಆಡುವ ಮೊದಲು ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಇವರು ಒಂದು ಕ್ಷಣವೂ ಯೋಚಿಸುವುದಿಲ್ಲ. ಮಾಡಿ ನೋಡು ಆಮೇಲೆ ಯೋಚಿಸು ಎನ್ನುವ ವಿಚಿತ್ರ ತತ್ವ ಇವರದ್ದು. ಇದರಿಂದಾಗಿ ಎಷ್ಟೋ ಬಾರಿ ಇವರು ಸುಮ್ಮನೆ ತೊಂದರೆಗೆ ಸಿಲುಕುತ್ತಾರೆ. ಇಲ್ಲದ ಶತ್ರುಗಳನ್ನು ಕಟ್ಟಿಕೊಳ್ಳುತ್ತಾರೆ. ಮತ್ತೊಂದು ಪ್ರಮುಖ ದೌರ್ಬಲ್ಯವೆಂದರೆ ತಾಳ್ಮೆಯ ತೀವ್ರ ಕೊರತೆ. ಯಾವುದಾದರೂ ಹೊಸ ಕೆಲಸವನ್ನ ಯೋಜನೆಯನ್ನ ಅತ್ಯಂತ ಉತ್ಸಾಹದಿಂದ 100ರಷ್ಟು ಶಕ್ತಿ ಹಾಕಿ ಶುರು ಮಾಡುತ್ತಾರೆ. ಆದರೆ ಆ ಕೆಲಸ ಮುಗಿಯುವ ಮುನ್ನವೇ ಅದರಲ್ಲಿ ಸಣ್ಣ ಅಡೆತಡೆ ಬಂದರೆ ಸಾಕು, ಬೇಸರಗೊಂಡು ಅದನ್ನು ಅರ್ಧಕ್ಕೆ ಬಿಟ್ಟು ಬೇರೊಂದು ಹೊಸ ಕೆಲಸದ ಕಡೆ ಗಮನ ಹರಿಸುತ್ತಾರೆ. ನಿರಂತರವಾಗಿ ಒಂದೇ ಕೆಲಸದಲ್ಲಿ ಒಂದೇ ಗುರಿಯಲ್ಲಿ ದಿನಗಟ್ಟಲೆ ಶ್ರದ್ಧೆ ಇಡುವುದು ಇವರಿಗೆ ಹಿಮಾಲಯ ಏರಿದಷ್ಟೇ ಕಷ್ಟವಾಗುತ್ತದೆ. ಅಲ್ಲದೆ ಬೇರೆಯವರ ಮಾತುಗಳನ್ನು ಸಲಹೆಗಳನ್ನು ಶಾಂತವಾಗಿ ಕೇಳುವ ತಾಳ್ಮೆ ಇವರಿಗಿಲ್ಲ. ನಾನು ಹೇಳಿದೆ ಸರಿ, ನನ್ನ ನಿರ್ಧಾರವೇ ಅಂತಿಮ ಎಂಬ ಅಹಂಕಾರದ ಮತ್ತು ಹಠಮಾರಿ ಭಾವನೆ ಕೆಲವೊಮ್ಮೆ ಇವರ ಅತ್ಯಮೂಲ್ಯವಾದ ಸಂಬಂಧಗಳನ್ನು ಮತ್ತು ಕಟ್ಟಿಕೊಂಡ ವೃತ್ತಿ ಜೀವನವನ್ನು ಬೇರು ಸಮೇತ ಹಾಳು ಮಾಡಬಹುದು. ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ಮಹತ್ವದ, ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆಧ್ಯಾತ್ಮಿಕ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಅಗ್ನಿಕುಂಡದಲ್ಲಿ ಬೆಂದು ಶುದ್ಧ ಬಂಗಾರವಾಗಿ ಹೊರಹೊಮ್ಮುವ ಈ ಅದ್ಭುತ ಜೀವಿಗಳಿಗೆ ಜೀವನವು ಕಲಿಸುವ ಅತಿ ದೊಡ್ಡ ಮತ್ತು ಕಠಿಣವಾದ ಪಾಠವೇ ತಾಳ್ಮೆ, ಪೇಷನ್ಸ್ ಮತ್ತು ಸಮರ್ಪಣಾ ಭಾವ. ತಮ್ಮದೇ ಸ್ವಂತ ಶಕ್ತಿ, ಬುದ್ಧಿಮತ್ತೆ ಮತ್ತು ಅಹಂಕಾರದ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ಇವರು ಜೀವನದ ಒಂದು ಹಂತದಲ್ಲಿ ವಿಪರೀತ ಪೆಟ್ಟುಗಳನ್ನು ತಿಂದ ನಂತರ ತಮಗಿಂತ ಮೀರಿದ ಜಗತ್ತನ್ನು ನಿಯಂತ್ರಿಸುವ ಒಂದು ಅಗೋಚರ ದೈವಿಕ ಶಕ್ತಿ ಇದೆ ಎಂಬುದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ. ಯಾವಾಗ ಇವರು ತಮ್ಮ ನಾನು ಮತ್ತು ನನ್ನಿಂದಲೇ ಎಲ್ಲವೂ ಎನ್ನುವ ಅಹಂಕಾರವನ್ನು ಬಿಟ್ಟು ಪ್ರಕೃತಿಗೆ ತಲೆಬಾಗುತ್ತಾರೋ, ಯಾವಾಗ ತಾಳ್ಮೆಯಿಂದ ಇತರರ ಮಾತುಗಳನ್ನು ಕೇಳಲು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೋ, ಯಾವಾಗ ತಮ್ಮ ಕೋಪವನ್ನು ನಿಯಂತ್ರಿಸಿ ಶಾಂತಿಯ ಮತ್ತು ಪ್ರೀತಿಯ ಮಾರ್ಗವನ್ನು ಹಿಡಿಯುತ್ತಾರೋ, ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ. ಆ ಕ್ಷಣದಿಂದ ಇವರ ಲೌಕಿಕ ಪಯಣ ಯಶಸ್ಸಿನ ತುತ್ತ ತುದಿಯೇರುತ್ತದೆ. ತಾಳ್ಮೆ ಮತ್ತು ವಿವೇಚನೆ ಎಂಬುದು ಇವರಿಗೆ ಉಳಿದು ಬಿಟ್ಟರೆ ಈ ಜಗತ್ತಿನಲ್ಲಿ ಇವರನ್ನು ಸೋಲಿಸುವ ಶಕ್ತಿ ಯಾವುದೇ ಗ್ರಹಕ್ಕೂ ಇಲ್ಲ, ಯಾವುದೇ ಮನುಷ್ಯನಿಗೂ ಇಲ್ಲ. ತಮ್ಮೊಳಗಿನ ಅಗ್ನಿಯನ್ನು ವಿನಾಶಕ್ಕೆ, ಜಗಳಕ್ಕೆ ಬಳಸದೆ ಸಮಾಜಕ್ಕೆ ಮತ್ತು ತಮಗೆ ಬೆಳಕಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿಯಾಗಬೇಕು. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಪಡೆಯಲು, ಕುಜದೋಷದ ನಿವಾರಣೆಗಾಗಿ ಹಾಗೂ ಉಗ್ರ ಕೋಪವನ್ನು ನಿಯಂತ್ರಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಮತ್ತು ಶಕ್ತಿಯುತವಾದ ಪರಿಹಾರವಿದೆ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಲು ಮತ್ತು ಸಾಲಬಾಧೆ ತೀರಲು ಈ ನಿಯಮವನ್ನು ತಪ್ಪದೇ ಪಾಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮಡಿಯಿಂದ ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳಿಂದ ದಾಸವಾಳ ಅಥವಾ ಗುಲಾಬಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಮತ್ತು ತಪ್ಪದೇ ತುಪ್ಪದ ದೀಪವನ್ನು ಹಚ್ಚಿ. ಹಾಗೆ ಪ್ರತಿದಿನ ಬೆಳಗ್ಗೆ ಓಂ ಭೌಮಾಯ ನಮಃ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌನ್ ಸಹ ಭೌಮಾಯ ನಮಃ ಎಂಬ ಕುಜ ಮಂತ್ರವನ್ನು ಅಥವಾ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ನಿಷ್ಠೆಯಿಂದ ಪಠಿಸಿ. ಇಷ್ಟೇ ಅಲ್ಲದೆ ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಲು ಮತ್ತು ಮನೆಯಲ್ಲಿ ಐಶ್ವರ್ಯ ನೆಲೆಸಲು ಪ್ರತಿ ಶುಕ್ರವಾರ ಮುಸ್ಸಂಜೆ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಕೆಂಪು ಕಮಲ ಅಥವಾ ಕೆಂಪು ಗುಲಾಬಿ ಹೂಗಳಿಂದ ಅಲಂಕರಿಸಿ ಶುದ್ಧ ಹಸುವಿನ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ಈ ಪರಿಹಾರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿರಂತರವಾಗಿ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ನದಿಯಂತೆ ಹೆಚ್ಚಾಗುತ್ತದೆ.
ನಿಮ್ಮ ಮನಸ್ಸಿಗೆ ಅಚ್ಚರಿಯ ರೀತಿಯಲ್ಲಿ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮೆಲ್ಲ ಕಷ್ಟಗಳು ಹಿಮದಂತೆ ಕರಗಿ ಹೋಗುತ್ತವೆ. ಇದರ ಅದ್ಭುತ ಫಲಿತಾಂಶವನ್ನು ನೀವೇ ಕಣ್ಣಾರೆ ಕಾಣುವಿರಿ. ಹಾಗಾದರೆ ಯಾರಿಗೂ ತಿಳಿಯದ ರಹಸ್ಯಗಳು, ಈ ಮಾಹಿತಿ ನಿಮಗೆ ಅದ್ಭುತವಾದ ಮಾರ್ಗದರ್ಶನ ನೀಡಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದೇ ತರಹದ ನಿಖರವಾದ, ಆಳವಾದ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ನಮ್ಮ ಚಾನಲ್ಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜ್ಯೋತಿಷ್ಯ ಶಾಸ್ತ್ರದ ಮೊದಲನೇ ರಾಶಿ ಮೇಷರಾಶಿ. ಮಂಗಳದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಧೈರ್ಯವಂತರ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮೇಷರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯು ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನು ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸುಳ್ಳವರೇ ಮೇಷರಾಶಿಯವರು. ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ್ತ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು. ರಾಶಿಚಕ್ರದ ಮೊದಲನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ರಾಶಿ ಮೇಷರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಟಗರು. ಟಗರು ಹೇಗೆ ತನ್ನ ಗುರಿಯನ್ನು ಕಂಡೊಡನೆ ಮುಂದೆ ಏನಿದೆ ಎಂದು ಯೋಚಿಸದೆ ತನ್ನ ಬಲವಾದ ತಲೆಯಿಂದ ಗುದ್ದುತ್ತಾ ಮುನ್ನುಗ್ಗುವುದು, ಅದೇ ಮೇಷರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಅವರು ಸವಾಲುಗಳನ್ನು ಕಂಡರೆ ಹೆದರುವುದಿಲ್ಲ, ಬದಲಾಗಿ ಅದನ್ನು ಎದುರಿಸಲು ಸದಾ ಸಿದ್ಧರಿರುತ್ತಾರೆ. ಅವರದ್ದು ನೇರ ನುಡಿ, ನೇರ ನಡೆ. ಸುತ್ತಿ ಬಳಸಿ ಮಾತನಾಡುವುದು, ಮುಖವಾಡ ಹಾಕಿಕೊಂಡಿರುವುದು ಇವರಿಗೆ ಬರುವುದೇ ಇಲ್ಲ. ಮೇಷರಾಶಿಯವರ ಸ್ವಭಾವ. ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು. ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳಿಬಿಡುತ್ತಾರೆ. ಇವರ ಈ ಗುಣ ಕೆಲವರಿಗೆ ಇಷ್ಟವಾದರೆ ಹಲವರಿಗೆ ಇವರನ್ನು ಅಹಂಕಾರಿಗಳೆಂದು ಬಿಂಬಿಸುತ್ತದೆ. ಈ ರಾಶಿಯ ಅಧಿಪತಿ ಮಂಗಳದೇವ. ಮಂಗಳನನ್ನು ಧೈರ್ಯ, ಶಕ್ತಿ, ಪರಾಕ್ರಮ ಮತ್ತು ಕೋಪದ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ಮೇಷರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣ, ಧೈರ್ಯ ಮತ್ತು ಹೋರಾಟದ ಮನೋಭಾವ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಆಕ್ರಮಣಕಾರಿ, ಕೋಪಿಷ್ಠರು ಮತ್ತು ತಾಳ್ಮೆ ಇಲ್ಲದವರಂತೆ ಕಾಣಿಸಬಹುದು. ಹೆಚ್ಚು ಕಾಯುವ ಸಹನೆ ಇವರಿಗಿಲ್ಲ. ಎಲ್ಲವೂ ವೇಗವಾಗಿ ನಡೆಯಬೇಕು ಎನ್ನುವುದು ಇವರ ಆಶಯ. ಆದರೆ ಇದು ಅವರ ಕೆಟ್ಟತನವಲ್ಲ, ಅದು ಅವರಲ್ಲಿರುವ ಅಪಾರವಾದ ಶಕ್ತಿ ಮತ್ತು ಉತ್ಸಾಹದ ಪ್ರತಿಫಲನ. ಅವರ ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಯಲ್ಲಿ, ಒಂದಲ್ಲ ಒಂದು ಕೆಲಸದಲ್ಲಿ ನಿರತವಾಗಿರುತ್ತದೆ. ಸುಮ್ಮನೆ ಕುಳಿತು ಸಮಯ ವ್ಯರ್ಥ ಮಾಡುವುದು ಇವರಿಗೆ ಹಿಡಿಸುವುದಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಎಲ್ಲರಿಗಿಂತ ಮುಂದೆ ಬರಬೇಕು. ಮೇಷರಾಶಿಯವರು ಬಹಳ ಕಠಿಣ ಹೃದಯದವರು. ಅವರಿಗೆ ಪ್ರೀತಿ, ಪ್ರೇಮ, ಸಂಬಂಧಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮೇಷರಾಶಿಯವರು ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸಿನವರು. ಹೌದು, ನೀವು ಕೇಳಿದ್ದು ಸರಿ. ಇವರ ಕೋಪ ಹೆಚ್ಚು ಹೊತ್ತು ಇರುವುದಿಲ್ಲ. ಮಳೆ ಬಂದು ನಿಂತಂತೆ ಇವರ ಕೋಪವು ಬೇಗನೆ ಕರಗಿ ಹೋಗುತ್ತದೆ. ತಾವು ನೋಯಿಸಿದರೆ ತಾವೇ ಮೊದಲು ಬಂದು ಕ್ಷಮೆ ಕೇಳುವ ದೊಡ್ಡ ಗುಣ ಇವರದ್ದು. ತಮ್ಮನ್ನು ನಂಬಿದವರಿಗಾಗಿ, ತಮ್ಮ ಪ್ರೀತಿ ಪಾತ್ರರಿಗೆ ಪ್ರಾಣ ಕೊಡಲು ಹೆದರುವುದಿಲ್ಲ. ಇವರ ರಕ್ಷಣೆಯಲ್ಲಿರುವವರಿಗೆ ಯಾವುದೇ ಕಷ್ಟ ಬರಲು ಇವರು ಬಿಡುವುದಿಲ್ಲ. ಮೇಷರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಜೀವನದಲ್ಲಿ ಉತ್ಸಾಹ, ಸಾಹಸ ತುಂಬುವ ಸ್ನೇಹಿತರು ಬೇಕೆಂದರೆ ನಿಮಗೆ ಮೇಷರಾಶಿಯವರ ಸ್ನೇಹ ಅತ್ಯಗತ್ಯ. ನಿಮ್ಮ ಕಷ್ಟದ ಸಮಯದಲ್ಲಿ ಹೆದರಬೇಡ, ನಾನಿದ್ದೇನೆ ಎಂದು ನಿಮ್ಮ ಮುಂದೆ ಬಂದು ನಿಲ್ಲುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ. ಆದರೆ ಇವರ ಸ್ನೇಹವನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ.
ಯಾಕೆಂದರೆ ಇವರಿಗೆ ಸುಳ್ಳು ಮೋಸ ಕಂಡ್ರೆ ಆಗುವುದಿಲ್ಲ. ನೀವು ಇವರಿಗೆ ದ್ರೋಹ ಬಗೆದ್ರೆ ನಿಮ್ಮನ್ನು ಕ್ಷಮಿಸಬಹುದು, ಆದರೆ ಮರೆಯುವುದಿಲ್ಲ. ಇವರ ಪ್ರೀತಿ ಮತ್ತು ಕೋಪ ಎರಡೂ ತೀವ್ರವಾಗಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದವನ್ನು ಕಾಣಬಹುದು. ವೃತ್ತಿ ಜೀವನಕ್ಕೆ ಬಂದರೆ ಇವರು ಹುಟ್ಟು ನಾಯಕರು. ಬೇರೆಯವರ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರು ಸೈನ್ಯ, ಪೊಲೀಸ್, ರಾಜಕೀಯ, ಕ್ರೀಡೆ, ಉದ್ಯಮಶೀಲತೆ ಮತ್ತು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ರಿಸ್ಕ್ ತೆಗೆದುಕೊಳ್ಳಲು ಇವರು ಎಂದಿಗೂ ಹಿಂಜರಿಯುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎನ್ನುವ ತತ್ವದವರು. ಮಕರ ರಾಶಿಯವರಂತೆ ನಾಳೆಗಾಗಿ ಕೂಡಿಡುವುದಕ್ಕಿಂತ ಇಂದಿನ ಖುಷಿಗಾಗಿ, ಅನುಭವಗಳಿಗಾಗಿ ಹಣ ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಇವರನ್ನು ದುಂದುವೆಚ್ಚ ಮಾಡುವವರು ಎನ್ನಬಹುದು. ಆದರೆ ಇವರ ದೃಷ್ಟಿಯಲ್ಲಿ ಹಣಕ್ಕಿಂತ ಅನುಭವ ಮತ್ತು ಅವಕಾಶಗಳೇ ದೊಡ್ಡದು. ಕಷ್ಟಪಟ್ಟು ದುಡಿಯುತ್ತಾರೆ, ಅಷ್ಟೇ ವೇಗವಾಗಿ ಖರ್ಚು ಮಾಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ. ಇವರು ಸುಲಭವಾಗಿ ಮತ್ತು ವೇಗವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಇವರ ಪ್ರೀತಿ ಅತ್ಯಂತ ಭಾವೋದ್ರಿಕ್ತ ಮತ್ತು ತೀವ್ರವಾಗಿರುತ್ತದೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇವರು ಯಾವುದೇ ನಾಚಿಕೆ, ಹಿಂಜರಿಕೆ ಪಡುವುದಿಲ್ಲ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಆತುರದ ಸ್ವಭಾವ, ನೇರ ನುಡಿ ಮತ್ತು ಕೆಲವೊಮ್ಮೆ ಅಧಿಕಾರ ಚಲಾಯಿಸುವ ಗುಣ ಸಂಗಾತಿಗೆ ಕಷ್ಟವೆನಿಸಬಹುದು. ಇವರು ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ. ಸಂಗಾತಿಯ ಜೀವನ ತಾವೇ ಪ್ರಮುಖ ವ್ಯಕ್ತಿಯಾಗಿರಬೇಕೆಂದು ಬಯಸುತ್ತಾರೆ. ಇವರ ಪ್ರೀತಿಯಷ್ಟೇ ಇವರ ಕೋಪವೂ ತೀವ್ರ. ಇದರಿಂದ ಸಂಬಂಧದಲ್ಲಿ ಏರಿಳಿತಗಳು ಸಾಮಾನ್ಯ. ಆದರೆ ಇವರ ಪ್ರೀತಿ ನಿಜವಾಗಿದ್ದರೆ ಸಂಗಾತಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು. ಇವರು ಯಾವಾಗಲೂ ಧೈರ್ಯವಾಗಿ ಕಾಣುವ ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಯೋಚಿಸುವ ಮೊದಲೇ ಕಾರ್ಯಕ್ಕೆ ಇಳಿದು ಬಿಡುತ್ತಾರೆ. ಇದರಿಂದ ಅನೇಕ ಬಾರಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತಾರೆ. ಇವರ ಕೋಪ ಇವರ ದೊಡ್ಡ ಶತ್ರು. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಇವರಿಗೆ ತಾಳ್ಮೆ ಬಹಳ ಕಡಿಮೆ. ಎಲ್ಲವೂ ತಕ್ಷಣವೇ ಆಗಿಬಿಡಬೇಕು. ಕಾಯುವಿಕೆ ಇವರಿಗೆ ಹಿಂಸೆ. ಇವರು ಸ್ಪರ್ಧಾತ್ಮಕ ಮನೋಭಾವದವರು. ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದು ಕೆಲವೊಮ್ಮೆ ಹಠಮಾರಿತನಕ್ಕೆ ತಿರುಗುತ್ತದೆ. ತಾವು ಹಿಡಿದ ದಾರಿಯೇ ಸರಿ, ತಮ್ಮ ನಿರ್ಧಾರವೇ ಅಂತಿಮ ಎಂದು ವಾದಿಸುತ್ತಾರೆ. ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ. ಆದರೆ ಇವರ ಅತಿಯಾದ ಒತ್ತಡ, ಕೋಪ ಮತ್ತು ದುಡುಕುತನದ ಸ್ವಭಾವ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತಲೆಗೆ ಸಂಬಂಧಿಸಿದ್ದು. ತಲೆನೋವು, ಮೈಗ್ರೇನ್, ಅಧಿಕ ರಕ್ತದೊತ್ತಡ ಮತ್ತು ಆತುರದಲ್ಲಿ ಮಾಡಿಕೊಳ್ಳುವ ಗಾಯಗಳು ಸಾಮಾನ್ಯ. ಇವರು ತಮ್ಮ ಕೋಪವನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಧ್ಯಾನ, ಯೋಗ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಆಳ್ವಿಕೆಯಲ್ಲಿರುವ ಇವರಿಗೆ ಶಕ್ತಿ ಮತ್ತು ಉತ್ಸಾಹಕ್ಕೆ ಕೊರತೆ ಇರುವುದಿಲ್ಲ. ಆದರೆ ಜೀವನದ ಮೊದಲಾರ್ಧದಲ್ಲಿ ಈ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಬೇಕು ಎಂದು ತಿಳಿದಿರುವುದಿಲ್ಲ. ಇವರು ತಮ್ಮ ಯೌವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ. ದುಡುಕಿ ನಿರ್ಧಾರ ತೆಗೆದುಕೊಂಡು ಕೈ ಸುಟ್ಟುಕೊಳ್ತಾರೆ. ಅನೇಕ ಕೆಲಸಗಳನ್ನು ಉತ್ಸಾಹದಿಂದ ಪ್ರಾರಂಭಿಸಿ ಮಧ್ಯದಲ್ಲಿಯೇ ಬಿಟ್ಟು ಬಿಡ್ತಾರೆ. ಇವರ ಜೀವನದ ಮೊದಲ ಆರಂಭ ಹೋರಾಟ, ತಪ್ಪುಗಳಿಂದ ಕಲಿಯುವುದು ಮತ್ತು ಅನುಭವಗಳನ್ನು ಗಳಿಸುವುದರಲ್ಲಿ ಕಳೆದು ಹೋಗುತ್ತದೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ವಯಸ್ಸು ಹೆಚ್ಚಾದಂತೆ, ಸಾಮಾನ್ಯವಾಗಿ 30ರಿಂದ 35 ವರ್ಷಗಳ ನಂತರ ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುವುದನ್ನು ಕಲಿಯುತ್ತಾರೆ. ಇವರ ಆಕ್ರಮಣಕಾರಿ ಸ್ವಭಾವ ನಾಯಕತ್ವವಾಗಿ ಬದಲಾಗುತ್ತದೆ. ಇವರ ದುಡುಕುತನ ಲೆಕ್ಕಾಚಾರದ ರಿಸ್ಕ್ ಆಗಿ ಪರಿವರ್ತನೆಯಾಗುತ್ತದೆ. ಯೌವನದಲ್ಲಿ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಜೀವನದ ಉತ್ತರಾರ್ಧದಲ್ಲಿ ಇವರು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ. ಯಾರು ಇವರನ್ನ ಆತುರಗಾರ, ಕೋಪಿಷ್ಟ ಎಂದು ಕರೆದಿದ್ದರೂ ಅವರೇ ಇವರ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಮೇಷರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಕ್ಷಣ ಯೋಚಿಸಿ. ತಾಳಿದವನು ಬಾಳಿಯಾನು ಎಂಬ ಗಾದೆ ನಿಮಗಾಗಿಯೇ ಮಾಡಿದ್ದು. ಕೋಪ ಬಂದಾಗ ಆ ಜಾಗದಿಂದ ದೂರ ಹೋಗಿ ಅಥವಾ ನೀರು ಕುಡಿಯಿರಿ. ಧ್ಯಾನವನ್ನು ಮತ್ತು ನಿಮ್ಮ ದಿನಚರ್ಯ ಭಾಗವಹಿಸಿಕೊಳ್ಳಿ.
ಯಾವಾಗಲೂ ನಿಮ್ಮದೇ ಸರಿ ಎನ್ನಬೇಡಿ. ಕೆಲವೊಮ್ಮೆ ಇತರರ ಸಲಹೆಗಳನ್ನು ಸ್ವೀಕರಿಸಿ. ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಹನುಮಾನ್ ಚಾಲಿಸಾ ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ. ಹಾಗಾದರೆ ಮೇಷರಾಶಿ ಎಂದರೆ ಕೇವಲ ಕೋಪ, ಅಹಂಕಾರವಲ್ಲ. ಅವರೊಳಗೆ ಒಂದು ಮುಗ್ಧ ಮನಸ್ಸಿದೆ. ಎಲ್ಲರನ್ನೂ ಮುನ್ನಡೆಸುವ ನಾಯಕನಿದ್ದಾನೆ. ಅನ್ಯಾಯದ ವಿರುದ್ಧ ಹೋರಾಡುವ ಯೋಧನಿದ್ದಾನೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೋತು ಕುಳಿತುಕೊಳ್ಳದೆ ಮತ್ತೆ ಮತ್ತೆ ಎದ್ದೇಳುವ ಅದ್ಭುತ ಚೈತನ್ಯವಿದೆ. ಮುಂದಿನ ಬಾರಿ ನೀವು ಯಾವುದೇ ಮೇಷರಾಶಿಯವರನ್ನ ಭೇಟಿಯಾದಾಗ ಅವರ ಕೋಪದ ಹಿಂದಿರುವ ಆ ಮಕ್ಕಳಂತಹ ಮನಸ್ಸನ್ನು ಮತ್ತು ಅವರ ಧೈರ್ಯವನ್ನು ಗೌರವಿಸಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.